ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಇವತ್ತು ಒಂದು ಹೊಸ ಶೋರೂಮ್ ಬಂದೀನಿ. ಈ ಒಂದು ಶೋರೂಮ್ ಅಲ್ಲಿ ಎರಡನೇ ವಿಡಿಯೋ ಮಾಡ್ತಾ ಇದೀನಿ. ಎಲ್ಲಾ ಕಾರ್ಸ್ ಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಲೋ ಬಜೆಟ್ ವೆಹಿಕಲ್ ಇಂದ ಒಂದು ಕ್ವಾಲಿಟಿ ಕಾರ್ಸ್ ಈ ಒಂದು ಶೋರೂಮ್ ಅಲ್ಲಿ ಸಿಗುತ್ತೆ. ಮತ್ತೇನು ತಡ, ನಮ್ಮ ಮುಂದೆ ಶೋರೂಮ್ ಓನರ್ ಆದಂತ ಪರಮೇಶ್ ಅವರು ಇದ್ದಾರೆ. ಸರ್ ನಮಸ್ತೆ. ಎಲ್ಲ ಕನ್ನಡ ಜನತೆಗಳಿಗೆ ನಮ್ಮ ಕಡೆಯಿಂದ ಇನ್ನೊಂದು ನಮಸ್ತೆ. ಸರ್ LNS ಕಾರ್ಸ್ ಇಂದ ಇದು ಎರಡನೇ ವಿಡಿಯೋ ಮಾಡ್ತಾ ಇರೋದು. ಲಾಸ್ಟ್ ಸರಿ ಒಳ್ಳೆ ರೆಸ್ಪಾನ್ಸ್ ಬಂತು. ನಾನು ಕೂಡ ಪ್ರೈಸ್ಗೆ ಯಾರು ಕೊಡೋಕ್ಕಾಗಲ್ಲ, ಕೊಟ್ಟರೆ ನಮ್ಮ ಕಡೆಯಿಂದ ಒಂದು ಕಾರ್ ಫ್ರೀ ಕೊಡ್ತೀನಿ ಸರ್. ಈಗ ಬಿಫೋರ್ ಯುಗಾದಿಗಿಂತ ಮುಂಚೆ ನಾವು ಮಾಡಿದ ವಿಡಿಯೋದಲ್ಲಿ ಬರೀ 3 ದಿವಸದಲ್ಲಿ ಸ್ಟಾಕ್ ಖಾಲಿ ಆಗ್ಬಿಡ್ತು, ಹಬ್ಬಕ್ಕೆ ಇರಲಿಲ್ಲ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಒಳ್ಳೆ ರಿಕ್ವೈರ್ಮೆಂಟ್ಸ್ ಇದೆ. ಈಗಿರೋ ರೇಟ್ಗಳಲ್ಲಿ ನಾನು ನಿಮಗೆ ಅನುಕೂಲವಾದ ರೇಟು, ತುಂಬ ಲೋ ಬಜೆಟ್ ಗಾಡಿಗಳು ಲೋ ಬಜೆಟಲ್ಲೇ ಕೊಡ್ತಾ ಇದ್ದೀನಿ. ಎಲ್ಲ ಅನುಕೂಲವಾದ ಬಜೆಟ್ಗಳಲ್ಲಿ ನಾನು ನಿಮಗೆ ಗಾಡಿಗಳನ್ನ ಏನ್ ಪ್ರೈಸ್ ಇಂದ ವೆಹಿಕಲ್ಸ್ ನಿಮ್ ಶೋರೂಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ? 50,000 ಇಂದ ಗಾಡಿ ಸ್ಟಾರ್ಟ್ ಆಗುತ್ತೆ ಸರ್. 50,000 ರೂಪಾಯಿಗೆ? ಹೌದು, 50,000ದಿಂದ 5ರಿಂದ 6 ಲಕ್ಷದವರೆಗೂ ಇದೆ. ಮತ್ತೆ 5ರಿಂದ 6 ಲಕ್ಷ ಬಜೆಟ್ಗೆ 50,000 ತಂದ್ರೆ ಲೋನ್ ಮಾಡ್ಕೊಡ್ತೀನಿ ಸರ್. ಅಲ್ಲ, 50,000 ರೂಪಾಯಿಗೆ ನೀವು ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಇರೋ ಗಾಡಿಗಳು ಕೊಡ್ತೀರಾ? ಇಲ್ಲ ಸರ್, ಡಾಕ್ಯುಮೆಂಟ್ಸ್ ಆಲ್ಮೋಸ್ಟ್ ಎಲ್ಲ ರನ್ನಿಂಗ್ ಇರೋದನ್ನೇ. ಇನ್ನ ಪ್ರೀಮಿಯಂ ಅಮೌಂಟ್ ನಾನು ಏನಾದ್ರು ಕಮ್ಮಿ ಮಾಡಿದೀನಿ ಅಂದ್ರೆ FC ಅವರೇ ಮಾಡಿಸ್ಕೋಬೇಕಾಗುತ್ತೆ. ಅದನ್ನ ಹುಡುಕಿ ತಂದು ಕೊಟ್ಟಿದ್ದೀನಿ ಸರ್ ಗಾಡಿಗಳು. ಓಕೆ ಸರ್, ಮತ್ತೆ ಸ್ಟಾರ್ಟ್ ಮಾಡೋಣ? ಮಾಡಿ ಸರ್. ಓಕೆ ಸರ್, ನಮ್ಮ ಮುಂದೆ ಮೊದಲನೇ ವೆಹಿಕಲ್ ಟಾಟಾ ನ್ಯಾನೋ ಇದೆ. ಡೀಟೇಲ್ಸ್ ಕೊಡಿ ಸರ್. ಸರ್ 12 ಮಾಡಲು ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಟೈರ್ ಕಂಡೀಷನ್ ಕೂಡ ನೋಡಬಹುದು, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಸೀಟು ಅಷ್ಟೇ ತುಂಬಾ ಚೆನ್ನಾಗಿದೆ. 1 ರೂಪಾಯಿ ಖರ್ಚಿಲ್ಲ. ಕಲಿಯೋರ್ಗಾಗ್ಲಿ, ಕಲ್ತಿರೋ ವಯಸ್ಸಾಗಿರೋರ್ಗೆ ಆರಾಮ ಅಡ್ಡಾಡಕ್ಕಾಗ್ಲಿ ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. 50,000 ರೂಪಾಯಿ ಕೊಡ್ತೀನಿ ಸರ್. 50,000 ರೂಪಾಯಿಗೆ? 50,000 ಫೈನಲ್ ರೇಟ್ ಸರ್. ಫೈನಲ್ ಸರ್, ಯಾವ್ದು ನಾನು ಜಾಸ್ತಿ ಹೇಳಿ ಕಮ್ಮಿ ಮಾಡಲ್ಲ ಇದರಲ್ಲಿ. ಲೋ ಬಜೆಟ್ ಮಾತ್ರ ಅವತ್ತೇನ್ ಮಾತಾಡಿದ್ನೋ ಅದೇ ಗಾಡಿಗಳು ಕೊಟ್ಟನಲ್ಲ ಆ ತರ ರೇಟ್ ಅಲ್ಲೇ ಒಳ್ಳೆ ರೇಟ್ ಅಲ್ಲಿ ಕೊಡ್ತಾ ಇದೀನಿ. ಫೈನಲ್ ಸರ್. ಇದು ನ್ಯಾನೋ ಬೇಡ ಅನ್ನೋರ್ಗೆ ಇನ್ನೊಂದು ಹ್ಯುಂಡೈ ಸ್ಯಾಂಟ್ರೋ ಇದೆ ಸರ್. 4 ಮಾಡಲು 4th ಓನರ್. ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇದನ್ನ ನಿಮ್ಗೆ ಒಂದು 85ಗೆ ಫೈನಲ್ ಕೊಡ್ತೀನಿ ಸರ್. 85,000 ರುಪೀಸ್ಗೆ ಒಂದು ಹ್ಯುಂಡೈ ಸ್ಯಾಂಟ್ರೋ. ಹೌದು. ಸೊ ಬಾಡಿ ಲೈನ್ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್. ಇನ್ನು ಟೈರ್ ಲೈಫ್ ನೋಡೋದಾದ್ರೆ ಆರಾಮಾಗಿ 80 to 90% ಟೈರ್ ಲೈಫ್ ಇರುವಂತ ಒಂದು ವೆಹಿಕಲ್. 5 ಟೈರ್ ಕೂಡ ನಿಮ್ಗೆ ಮ್ಯಾಗ್ ವೀಲ್ ಬರುತ್ತೆ. ಪ್ರೈಸ್ ನೋಡೋದಾದ್ರೆ 85,000 ನಿಮ್ಗೆ ಕೋಟಿಂಗ್ ಇದೆ. ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ವಿಸಿಟ್ ಮಾಡಿ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇರುವಂತ ವೆಹಿಕಲ್ ಇದ್ದಾಗಿದೆ. ಸ್ಯಾಂಟ್ರೋ ಬೇಡ ಅನ್ನೋರಿಗೆ ಇನ್ನೊಂದು ಶೆವರ್ಲೆಟ್ ಸ್ಪಾರ್ಕ್ ಇದೆ ಸರ್. ಡೀಟೇಲ್ಸ್ ಮಾಡಲು ಸೆಕೆಂಡ್ ಓನರ್ ಸರ್ ಗಾಡಿ. ಇದು ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಮತ್ತೆ ಫ್ರೆಶ್ ಇನ್ಸೂರೆನ್ಸ್ ಕೊಡ್ತೀನಿ. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಕಟ್ಕೊಡ್ತೀನಿ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಸೀಟ್ ಎಲ್ಲ ಹೊಸದಾಗ್ಸಿದ್ದಾರೆ ನೋಡಿ. ಟೈರ್ ಕಂಡೀಷನ್ ಕೂಡ ಇದೆ. ಏನೋ ತಗೊಂಡೋಗಿ ಅವ್ರು ಖರ್ಚು ಮಾಡೋ ಅಂತದಿಲ್ಲ. ಮೆಕ್ಯಾನಿಕಲಿ ಒಂದು 5,000 ಸಣ್ಣ ಪುಟ್ಟದ್ದು ಇರ್ಬೋದು. ಅದು 2ರಿಂದ 3,000 ರೂಪಾಯಿ ಅಷ್ಟೇ. ಕೆಲಸಗಳು ಜಾಸ್ತಿ ಬರಲ್ಲ. ಒಳ್ಳೆ ಅನುಕೂಲವಾದ ರೇಟ್ ಕೊಡ್ತೀನಿ ಸರ್. ಇದನ್ನ ಒಂದು 65 ಕೊಡ್ತೀನಿ ಸರ್. 65,000 ರೂಪಾಯಿಗೆ ಸರ್? 65 ಕೊಡ್ತೀನಿ ಸರ್. ಯಾರಾದ್ರೂ ಒಂದು ಲೋ ಬಜೆಟ್ ವೆಹಿಕಲ್, ಲೋ ಮೇಂಟೆನೆನ್ಸ್, ಒಂದು ಡ್ರೈವಿಂಗ್ ಕಲಿಯೋರ್ಗೆ ಏನಾದ್ರು ಒಂದು ವೆಹಿಕಲ್ ನೋಡ್ತಾರೆ, ಅದೊಂದು ಬೆಸ್ಟ್ ಆಪ್ಷನ್ ನೋಡಿ. ಶೆವರ್ಲೆಟ್ ಸ್ಪಾರ್ಕ್ ಒಂದು ಆಪ್ಷನ್ ಇರುವಂತದ್ದು. ಬಾಡಿ ಲೈನ್ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಪಿನ್ ಟು ಪಿನ್ ಇನ್ಸ್ಪೆಕ್ಷನ್ ಮಾಡಿಸಿದ್ದಾರೆ. ಬನ್ನಿ ಇಂಟೀರಿಯರ್ ಕೂಡ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಇಂಟೀರಿಯರ್ ಒಂದು ಒಳ್ಳೆ ಲೆದರ್ ಅಪಾಲ್ಸರಿ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಿಸ್ಟಮ್, ಎಲ್ಲ ಒಂದು ಫೀಚರ್ಸ್ ಇರುವಂತ ವೆಹಿಕಲ್. ಕೇವಲ ಒಂದು ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಲಿಮಿಟೆಡ್ ಟೈಮ್ ಆಫರ್ಸ್. ಹೊಸ ಶೋರೂಮ್ ಆಗಿರೋದ್ರಿಂದ ವೆಹಿಕಲ್ಸ್ ಯಾವಾಗ ಸೋಲ್ಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಪ್ರೈಸ್ ಬಂದ್ಬಿಟ್ಟು 65,000 ಹೇಳ್ತಾ ಇದಾರೆ. ಇಂಟ್ರೆಸ್ಟ್ ಇದ್ದವ್ರು ಆದಷ್ಟು ಬೇಗ ಶೋರೂಮ್ ನ ವಿಸಿಟ್ ಮಾಡಿ. ಸರ್ ಸ್ಪಾರ್ಕ್ ಬೇಡ ಅನ್ನೋರಿಗೆ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಸೆಡಾನ್ ಇದೆ ಸರ್. ಸೆಡನ್ ರ್ಯಾಪಿಡ್ 15 ಮಾಡಲ್ ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಇದೆ ಸರ್. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ವೆಲ್ ಮೇಂಟೈನ್ಡ್ ಇಂಜಿನ್ ಕೂಡ, ಯಾವುದೇ ರೀತಿ ಕೆಲಸ ಇಲ್ಲ. ಇಂಟೀರಿಯರು ಮತ್ತೆ ಸೀಟ್ ಆಗ್ಲಿ, ನಮ್ಗೆ ಹೊರಗಡೆ ಟೈರ್ ಕಂಡೀಷನ್ ಆಗ್ಲಿ ಎಲ್ಲ ಚೆನ್ನಾಗಿದೆ. ಗಾಡಿ ನಿಮ್ಗೊಂದು 4,10ಕ್ಕೂ ಕೊಡ್ತೀನಿ ಸರ್. 50,000 ಕೊಟ್ರೆ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. 4,10,000 ರೂಪಾಯಿ? ಹೌದು ಸರ್. 2015 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ವೆಹಿಕಲ್ ಇದ್ದಾಗಿರುತ್ತೆ. ಸ್ಕೋಡಾ ರ್ಯಾಪಿಡ್. ಇನ್ಶೂರೆನ್ಸ್ ನಿಮಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಬರುವಂತದ್ದು. ಒಂದು ಒಳ್ಳೆ ಸೆಡಾನ್ ವೆಹಿಕಲ್. ಇನ್ನು ಮೈಲೇಜ್ ವೈಸ್ ನೋಡೋದಾದ್ರೆ ಒಂದು ಅಪ್ ಟು 22 ಇಂದ 25 ವರೆಗೂ ನೀವು ಹೈವೇಲಿ ಮೈಲೇಜ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಲೋನ್ ಹೋಗ್ತೀರಾ ಅಂದ್ರೆ 100% ಲೋನ್ ಮಾಡಿಸ್ಕೊಡ್ತೀವಿ. ಜಸ್ಟ್ 50,000 ರುಪೀಸ್ ಮಾತ್ರ. ಪವರ್ ಇಂಜಿನ್ ಇದೆ ಸರ್, ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ. ಪವರ್ ಇಂಜಿನ್ ಇದೆ. ಓಕೆ ಸರ್. ಸ್ಕೋಡಾ ಬೇಡ ಅನ್ನೋರಿಗೆ ಇನ್ನೊಂದು ಆನೆ ಒಂದಿದೆ, XUV W8 ಸರ್. 12 ಮಾಡಲು ಸಿಂಗಲ್ ಓನರ್ ಬಂದು 5 ಲಕ್ಷ ಬಜಾರ್ ಇದೆ ಸರ್. ಓಕೆ ಸರ್ 4 ಲಕ್ಷ ಕೊಡ್ತೀನಿ. 4,00,000 ಬಿಡ್ತೀನಿ ನಿಮ್ ಕಡೆಯಿಂದ ಬಂದ್ರೆ. 5 ಓನರ್ ಆಗಿದೆ ಸರ್. ಸ್ಪಾಟ್ ಅಲ್ಲೇ 1 ಲಕ್ಷ ಡಿಸ್ಕೌಂಟ್ ಅಷ್ಟೇ. ಬರೀ ಓನರ್ಗೆ. ಸೆಕೆಂಡ್ ಓನರ್ಗೂ ಅದೇ ಬಜಾರ್ ಇದೆ. ಇನ್ನು 3 ಓನರ್ ಜಾಸ್ತಿ ಆಗಿದೆ. ಈಗ ತಗೊಂಡವ್ರು ಓನರ್ ಇನ್ ಮೇಲಿಂದ ಏನು ಯೂಸ್ ಇಲ್ಲ. 10 ಓನರ್ ಆದ್ರೂ ಒಂದೇ ಬೆಲೆ. ನಿಮ್ಗೆ ನೋಡಿ ಇದೆಲ್ಲ ಮಾಡಿಫೈ ಮಾಡಿರೋದು. ಇದು 12 ಮಾಡೋದಲ್ಲ, ಇದು ಟಾಪ್ ಎಂಡ್ ಮಾಡಿರೋದು. 5 ಓನರ್ ಆಗಿರೋದಕ್ಕೆ 4,10,000 ರೂಪಾಯಿ ಕೊಡ್ತೀನಿ ಸರ್. 4,10,000 ರೂಪಾಯಿಗೆ ಮಹೀಂದ್ರಾ XUV W8 ವೇರಿಯಂಟ್ 12 ಮಾಡಲು, ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ. ಸಾರಿ, ಅದು 4,10,000. ಇದು 4,05,000 ಡಿಸ್ಕೌಂಟ್ ನಿಮ್ ಕಡೆಯಿಂದ ಬಂದ್ರೆ. ಇದು 4,10,000. ಇದು 4 ಲಕ್ಷ. ಇದು 4 ಲಕ್ಷ ನಿಮ್ ಕಡೆಯಿಂದ ಬಂದ್ರೆ 5,000 ಡಿಸ್ಕೌಂಟ್. ಓಕೆ. ಸೊ ನೋಡ್ತಾ ಇದೀರಲ್ಲ, ಯಾರಾದ್ರು ಒಂದು ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ ನೋಡ್ತಾ ಇದ್ರೆ, ಇದು ಬಂದ್ಬಿಟ್ಟು ಕೋಟಿಂಗ್ ಬಂದು 4,10,000 ಇದೆ. ಅದು ಬೇಡ, ಒಂದು ಒಳ್ಳೆ 7 ಸೀಟರ್ ವೆಹಿಕಲ್ ಬೇಕು ಒಂದು ಹೈವೇಗೆ ಅಂತ ಏನಾದ್ರು ನೀವ್ ನೋಡ್ತಾ ಇದ್ರೆ, ಮಹೀಂದ್ರಾ XUV 500 ಇರುವಂತದ್ದು W8 ವೇರಿಯಂಟ್ 12 ಮಾಡಲು.
ಓನರ್ಶಿಪ್ ಮಾತ್ರ ಜಾಸ್ತಿ ಆಗಿರೋದು 5ನೇ ಓನರ್ ಅಲ್ಲಿ ರನ್ನಿಂಗ್ ಇದೆ, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ, ಇನ್ಕ್ಲೂಡಿಂಗ್ ಎಮಿಷನ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತದ್ದು. ಬಾಡಿ ಲೈನ್ ನೋಡ್ತಾ ಇರ್ಬೋದು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್. ಸೊ ಇಂಟೀರಿಯರ್ ನೋಡಿ, ಒಂದ್ ಒಳ್ಳೆ ಲೆದರ್ ಅಪಾಲ್ಸರಿ ಬರುತ್ತೆ, ಏರ್ ಬ್ಯಾಗ್ಸ್ ಕೂಡ ಬರುವಂತ ಸಿಸ್ಟಮ್, ಆಫ್ಟರ್ ದ ಮಾರ್ಕೆಟ್ ಒಂದ್ ಒಳ್ಳೆ ಆಂಡ್ರಾಯ್ಡ್ ಸಿಸ್ಟಮ್ ನ ಕೂಡ ಇನ್ಸ್ಟಾಲ್ ಮಾಡಿಸಿರುವಂತ ವೆಹಿಕಲ್ ಇದ್ದಾಗಿರುತ್ತೆ. ನನ್ ಚಾನಲ್ ಕಡೆಯಿಂದ ಬರ್ತೀರಾ ಅಂದ್ರೆ ಈ ಒಂದು ವೆಹಿಕಲ್ 3,95,000 ರೂಪಾಯಿಗೆ ಫೈನಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಲ್ ಮಾಡಿ. ಸರ್ ಇನ್ ಮಾಡಲು 4th ಓನರ್ ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಸರ್, 23 ಪ್ಲಸ್ ಮೈಲೇಜ್ ಬರ್ತದೆ. ಯಾರು ಕೊಟ್ಟಿರಬಾರ್ದು ಆ ರೇಟ್ ಕೊಡ್ತೀನಿ ಸರ್. 160 ವಿತೌಟ್ ಡಾಕ್ಯುಮೆಂಟ್ ಸರ್. 1,60,000 ರೂಪಾಯಿಗೆ Hyundai i20 ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಹೌದು ಸರ್. ಎಲ್ಲಿ ಬರ್ಬೇಕು? 8ನೇ ಮೈಲಿ ಒಳಗಡೆಯಿಂದ ಆರ್ಚ್ ರೋಡ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಓಕೆ, ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಲ್ ಮಾಡಿ. ಲೊಕೇಶನ್ ಕೂಡ ಬರುತ್ತೆ ಸರ್. i20 ಬೇಡ ಅನ್ನೋರಿಗೆ i10 ಕೂಡ ಆಪ್ಷನ್ ಇರುವಂತದ್ದು ಸರ್. 9 ಮಾಡಲು ಸೆಕೆಂಡ್ ಓನರ್ ಮ್ಯಾಗ್ನಾ, ₹1 ಕೆಲಸ ಇಲ್ಲ. ಬಾಡಿ ಲೈನ್ ಆಗಲಿ, ಇಂಟೀರಿಯರ್ ಆಗಲಿ, ಮತ್ತೆ ಟೈರ್ ಕಂಡೀಷನ್ ಎಲ್ಲ ನೀಟ್ ಇದೆ. ತಗೊಂಡೋಗಿ ಪೆಟ್ರೋಲ್ ಹಾಕೊಂಡು ಓಡಿಸ್ಕೊಳೋದು ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಫೈನಲ್ ಟು ಫೈನಲ್ 185 ಕೊಡ್ತೀನಿ ಸರ್. 185 ಹೌದು, ಜಸ್ಟ್ ಪೆಟ್ರೋಲ್ ಹಾಕೊಂಡು ಹೌದು. ಸೊ ನೋಡಿ, ಯಾರಾದ್ರೂ ಒಂದು i10 ಏನಾದ್ರು ನೋಡ್ತಾ ಇರೋ ಒಂದು ಲೋ ಬಜೆಟ್ ಅಲ್ಲಿ ಇದೊಂದು ಬೆಸ್ಟ್ ಆಪ್ಷನ್ ನೋಡಿ. 2009 ಮಾಡಲಾ ಸರ್ ಇದು? ಹೌದು, 9 ಮಾಡಲು ಸೆಕೆಂಡ್ ಓನರ್. 2009 ಮಾಡಲು ಸೆಕೆಂಡ್ ಓನರ್, ಆಲ್ ಡಾಕ್ಯುಮೆಂಟ್ಸ್ ಫ್ರೆಶ್, FC ಮತ್ತೆ ಇನ್ಶೂರೆನ್ಸ್ ಬರುವಂತ ವೆಹಿಕಲ್ ಇದ್ದಾಗಿರುತ್ತೆ. ಗಾಡಿ ಅಂತೂ ಮಿಂಟ್ ಕಂಡೀಷನ್ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ಸರ್ 185 ಕೊಡ್ತೀನಿ ಸರ್ ವಿತ್ ಫ್ಯೂಯಲ್. 185 ವಿತ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೇಳ್ತಾ ಇದಾರ. ಯಾಕಂದ್ರೆ ಅದನ್ನ ನಾವು ಏನಕ್ಕೆ ಹಾಕೊಡ್ತೀನಿ ಅಂದ್ರೆ, ಅದ್ ಹಾಕಿದ್ಮೇಲೆ ಅವ್ರಿಗೆ ಇನ್ನೇನು ಕೆಲಸ ಇರಲ್ಲ, ತಗೊಂಡೋಗಿ ಆರಾಮಾಗಿ ಓಡಿಸ್ಕೊಳೋದೆ. ಯಾಕಂದ್ರೆ ಅದೊಂದು ಇಲ್ಲಿಂದ ಹೋದ್ರೆ ಬಂಕ್ ಹೋಗ್ಬೇಕು ಪೆಟ್ರೋಲ್ ಹಾಕಿಸ್ಕೊಳಕ್ಕೆ. ಅದ್ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ಸರ್. ಗಾಡಿದು ತುಂಬಾ ಒರಿಜಿನಲ್ ಇದೆ ಗಾಡಿ. 1,85,000 ವಿತ್ ಪೆಟ್ರೋಲ್. i10 ಬೇಡ ಅನ್ನೋರಿಗೆ ಶಿಫ್ಟ್ ಸರ್. ಸರ್ 10 ಮಾಡಲು ಫ್ರೆಶ್ ಡಾಕ್ಯುಮೆಂಟ್ 275 ಕೊಡ್ತೀನಿ ಸರ್. 275 ಸ್ವಲ್ಪ ಕಮ್ಮಿ ಮಾಡಿ ಸರ್. ರೇಟ್ ಸ್ವಲ್ಪ ಜಾಸ್ತಿ ಆಗಿಲ್ವಾ ಸರ್? ಸಿಂಗಲ್ ಓನರ್ 3 ಚಿಲ್ಲರೆ ಇದೆ ಸರ್. ಒರಿಜಿನಲ್ ಗಾಡಿ, ಏನೋ ಗಾಡಿದು ಕೆಲಸ ಇಲ್ಲ. ಟೈರ್ ಕಂಡೀಷನ್ ಚೆನ್ನಾಗಿದೆ. ಮೇನ್ ಆಗಿ ಇದು ವೈಟ್ ಫ್ರೆಶ್ ಡಾಕ್ಯುಮೆಂಟ್ ಮಾಡಿದೀನಿ. ಇನ್ಶೂರೆನ್ಸ್ ಮಾತ್ರ 6 ತಿಂಗಳಿದೆ. ಅದ್ ಬೇಕಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ. ಎದುರುಗಡೆ ಬಂದ್ರೆ ನೆಗೋಷಿಯಬಲ್ ಆಗುತ್ತೆ. ಹೌದು, 275 ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಹೋಂಡಾ ಬ್ರಿಯೋ ಕೂಡ ಇರುವಂತದ್ದು ಡೀಟೇಲ್ಸ್ ಸರ್. ಸರ್ 12 ಮಾಡಲು ಸಿಂಗಲ್ ಓನರ್. ಕಟ್ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಹೋಂಡಾ ಬ್ರಿಯೋ ಕೂಡ ಒಂದು ವೆಹಿಕಲ್ ಆಪ್ಷನ್ ಇರುವಂತದ್ದು ಡೀಟೇಲ್ಸ್ ಕೊಡಿ ಸರ್. ಸರ್ 12 ಮಾಡಲು 4th ಓನರ್. 12 ಮಾಡಲ್ ಫಸ್ಟ್ ಓನರ್ ಆದ್ರೆ 2.5 ಬಜಾರ್ ಇದೆ. ಜಸ್ಟ್ 4th ಓನರ್ ಆಗಿದ್ದಕ್ಕೆ ನಾನು 190 ಕೊಡ್ತೀನಿ. ಪೆಟ್ರೋಲ್ ವಿತ್ LPG ಇದೆ. LPG 25 ಇಂದ 30ಗೆ ಆರಾಮಾಗಿ ಮೈಲೇಜ್ ಬರುತ್ತೆ ಸರ್. 30 ಮೈಲೇಜ್ ಬರುತ್ತೆ ಆರಾಮಾಗಿ. 100% ಬರುತ್ತೆ ಸರ್ ಮೈಲೇಜ್. ಪೆಟ್ರೋಲ್ ವಿತ್ LPG. ಹೌದು, ಪೆಟ್ರೋಲ್ ವಿತ್ LPG ಇದೆ. ಫಸ್ಟ್ ಓನರ್ 2.5 ಇದೆ ಬಜಾರ್ ಬ್ರಿಯೋ. 4th ಓನರ್ ಆಗಿರೋದಕ್ಕೆ 190 ಕೊಡ್ತೀನಿ ಸರ್. 190 ಫೈನಲ್ ಆಗುತ್ತೆ. ಇಲ್ಲ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತಾ? ಸ್ವಲ್ಪ 1,000-2,000 1,000-2,000 ಹೆಚ್ಚು ಕಮ್ಮಿ ಇರುತ್ತೆ. ಹೌದು, ಎದುರುಗಡೆ ಇಷ್ಟ ಆದವರು ಎದುರುಗಡೆ ಬನ್ನಿ, ಗಾಡಿ ನೋಡಿ, ಲೊಕೇಶನ್ ವಿಸಿಟ್ ಮಾಡಿ. ಲೊಕೇಶನ್ ಗೊತ್ತಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಲ್ ಮಾಡಿ ಸರ್. ನೆಕ್ಸ್ಟ್ ಇನ್ನೊಂದು ಮಾಡೆಲ್ ವೆಹಿಕಲ್ ಇರುವಂತದ್ದು, ಒಂದು ಒಳ್ಳೆ ಡಿಮ್ಯಾಂಡೆಡ್ ವೆಹಿಕಲ್ ಮಾರುತಿ ಬಲೆನೋ. ಒಂದು ಮೈಲೇಜ್ ಕೂಡ ಒಂದು ಒಳ್ಳೆ ಮೈಲೇಜ್ ಬರುತ್ತೆ. ಒಂದು ಹಾಗೆ ಒಂದು ಲೆಸ್ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಡೀಟೇಲ್ಸ್ ಕೊಡಿ ಸರ್. ಸರ್ 25 ಮಾಡಲು ಸಿಂಗಲ್ ಓನರ್ ಸರ್. 745 ಫೈನಲ್ ಸರ್. 745 ಫೈನಲ್. ₹1 ಕಮ್ಮಿ ಇಲ್ಲ. ಲೋನ್ ನೀವು 50,000 ತಂದ್ರೆ ಲೋನ್ ಮಾಡ್ಕೊಡ್ತೀವಿ. ಲೋನ್ ಆಗುತ್ತೆ. 7,50,000 ರೂಪಾಯಿಗೆ ಈ ಒಂದು ವೆಹಿಕಲ್ ಫೈನಲ್ ಆಗುತ್ತೆ. ಲೋನ್ ಹೋಗ್ತೀರಾ ಅಂದ್ರೆ 100% ಲೋನ್ ಮಾಡಿಸ್ಕೊಡ್ತೀವಿ. ಮಿಡ್ ವೇರಿಯಂಟ್ ಆಗಿರುತ್ತೆ ಬಲೆನೋ ಇದು. ನಮ್ಗೆ ನಿಮ್ ಕಡೆಯಿಂದ ಬಂದ್ರೆ ಫ್ಯೂಲ್ ಫ್ರೀ ಸರ್. ಫ್ಯೂಲ್ ಫ್ರೀ ಮಾಡ್ಕೊಡ್ತೀರಾ ನಿಮ್ ಕಡೆಯಿಂದ ಬಂದ್ರೆ? ಓಕೆ ಸರ್. ಬಲೆನೋ ಬೇಡ ಅನ್ನೋರಿಗೆ ಇನ್ನೊಂದು ಮಾರುತಿ ಬ್ರೀಜಾ ಸರ್. ಬ್ರೀಜಾ 18 ಮಾಡಲು ಸಿಂಗಲ್ ಓನರ್ ಸರ್. VDA ಆಪ್ಷನಲ್ ಸರ್. ಬಜಾರ್ ರೇಟು ಕಂಪೇರ್ ಮಾಡೋದು ಬೇಡ ಸರ್. ಫೈನಲ್ ಟು ಫೈನಲ್ ಇದು ಒಂದು 695 ಕೊಡ್ತೀನಿ ಸರ್. 6,95,000 ವಿತ್ ಫ್ಯೂಯಲ್. ನಿಮ್ ಕಡೆಯಿಂದ ಬಂದ್ರೆ ಫ್ಯೂಲ್ ಕೊಡ್ತೀನಿ, ನಾನು ಫ್ರೀ ಆಗಿ ಕೊಡ್ತೀನಿ. ಓಕೆ ನೋಡಿ, ಯಾರಾದ್ರೂ ಒಂದು SUV ಕಾಂಪ್ಯಾಕ್ಟ್ ಅಲ್ಲಿ 23 ಪ್ಲಸ್ ಮೈಲೇಜ್. ಬ್ರಿಜಾ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಅದ್ರ ಬಗ್ಗೆ ಯಾರು ಹೇಳೋಂಗಿಲ್ಲ. ಈ ತರ ಬಾಡಿ ಲೈನ್ ಆಗ್ಲಿ, ಇಂಟೀರಿಯರ್ ಆಗ್ಲಿ ಯಾವ್ದು ಏನೋ ಕೆಲಸ ಇಲ್ಲ. ಈ ತರ ಗಾಡಿ ಒರಿಜಿನಲ್ ಗಾಡಿ ಇದು ಸಿಗ್ಲಿಕ್ಕೆ ತುಂಬಾ ರೇರು. ಏನು ಟಚ್ ಅಪ್ ಕೆಲಸನೂ ಇಲ್ಲ ಗಾಡಿದು. ತಗೊಂಡು ಹೋದ್ಮೇಲೆ ಓಡಿಸೋದು ಅಷ್ಟೇ. ಫೀಲ್ ಮಾಡ್ಕೊಡ್ತೀನಿ, ಆರಾಮಾಗಿ ಓಡಿಸ್ಕೊಂಡ್ಲಿ ಸರ್. VDA ಆಪ್ಷನಲ್ ನೋಡಿ. ಯಾರಾದ್ರೂ ಒಂದು ಮಾರುತಿಯಲ್ಲಿ ಒಂದು ಬ್ರಿಜಾ SUV ಕಾಂಪ್ಯಾಕ್ಟ್ ವೆಹಿಕಲ್ ನೋಡ್ತಾ ಇದ್ರೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ. LNS ಕಾರ್ಸ್ ಅಲ್ಲಿ ಸೆಕೆಂಡ್ ಟೈಮ್ ವಿಡಿಯೋ ಮಾಡಕ್ ಬಂದೀನಿ. ತುಂಬಾ ಲೋ ಬಜೆಟ್ ಅಲ್ಲಿ ಈ ಒಂದು ವೆಹಿಕಲ್ ನ ಕೊಡ್ತಾ ಇದ್ದಾರೆ. ಮಾರ್ಕೆಟ್ ಅಲ್ಲಿ ನೀವು ಪ್ರೈಸ್ ಕಂಪೇರ್ ಮಾಡಿದ್ರೆ ಅರೌಂಡ್ 8 lakh ವರೆಗೂ ಈ ಒಂದು ವೆಹಿಕಲ್ ಗೆ ಕೋಟಿಂಗ್ ಇದೆ. ಅದೇ ಒಂದು ವೆಹಿಕಲ್ 6,95,000 ಗೆ LNS ಕಾರ್ಸ್ ಅಲ್ಲಿ ಸಿಗ್ತಾ ಇದೆ. ಬಾಡಿ ಲೈನ್ ಅಬ್ಸರ್ವ್ ಮಾಡಬಹುದು. ಸಿಂಗಲ್ ಓನರ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಪಿನ್ ಟು ಪಿನ್ ಇನ್ಸ್ಪೆಕ್ಷನ್ ಆಗಿರುವಂತ ವೆಹಿಕಲ್ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ, ಡೆಂಟ್ ಆಗ್ಲಿ ಏನು ಇಲ್ಲ ಗುರು. ಈ ಒಂದು ವೆಹಿಕಲ್ ಅಲ್ಲಿ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್ ರೆಡ್ ಕಲರ್ ವೆಹಿಕಲ್. ಹಾಗೆ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು. 05 MX 1536 ರಿಜಿಸ್ಟ್ರೇಷನ್. ಲೆಫ್ಟ್ ಸೈಡ್ ಕೂಡ ಬಾಡಿ ಲೈನ್ ನೋಡಿ, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. VDA ಆಪ್ಷನಲ್ ಬರುತ್ತೆ. ಏರ್ ಬ್ಯಾಗ್ ಕೂಡ ಬರುವಂತದ್ದು. ಇನ್ನು ಮೈಲೇಜ್ ವಿಷಯ ನೋಡೋದಾದ್ರೆ ಆರಾಮಾಗಿ ಒಂದು 20 ರಿಂದ 23 ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್? ಒಂದು ಅದೇ ಹೇಳಿದ್ನಲ್ಲ, 695 ಕೊಡ್ತೀನಿ. ನಿಮ್ಮ ಕಡೆ ಅಂದ್ರೆ ಫಿಲ್ ಫ್ರೀ ಮಾಡ್ಕೊಡ್ತೀನಿ. 50,000 ತಂದ್ರೆ ಲೋನ್ ಮಾಡ್ಕೊಡ್ತೀನಿ.
6,95,000 ಹೇಳ್ತಾ ಇದಾರೆ. ವಿತ್ ಫುಲ್ ಟ್ಯಾಂಕ್ ಡೀಸೆಲ್ ಹಾಕೊಡ್ತಾರೆ. ಯಾರು ಇಂಟ್ರೆಸ್ಟ್ ಇದೀರಾ, ಯಾರು ಬೈಯರ್ ಬರ್ತೀರಾ ಲೊಕೇಶನ್ಗೆ, ಅವ್ರಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿ ಒಂದು ಗಾಡಿನ ಡೆಲಿವರಿ ಕೊಡ್ತಾರೆ. ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ನ ವಿಸಿಟ್ ಮಾಡಿ. ಸರ್ ನಿಮ್ಮ ಆಫೀಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ 8 ಮೇಲಿಂದ ಒಳಗಡೆ ಆಚ್ ರೋಡ್ LNS ಕಾರ್ಸ್ ಅಂತ ಹೊಡೆದ್ರೆ ಬರುತ್ತೆ ಸರ್. LNS ಕಾರ್ಸ್ ಅಂತ ಹೊಡೆದ್ರೆ ಬರುತ್ತೆ. 200 ಮೀಟರ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಓಕೆ, ಗೊತ್ತಾಗಿಲ್ಲ ಅಂದ್ರೆ ಲೊಕೇಶನ್ ಶೇರ್ ಮಾಡ್ತೀರಲ್ವಾ? ಖಂಡಿತ ಸರ್. ಓಕೆ ಸರ್.